ಗುಡ್ ಮಾರ್ನಿಂಗ್ ಎವ್ರಿವನ್. ನಮ್ಮ ಹೊಸ ಮನೇಲಿ ಹೊಸ ವೈಬ್, ಅನದರ್ ಪೀಸ್ಫುಲ್ ಡೇ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ ಕಾಫಿಯಿಂದ ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ರೀಸೆಂಟ್ಲಿ ಈ ಮನೆಗೆ ಶಿಫ್ಟ್ ಆಗಿದ್ದೀವಿ. ಸೊ ಇಲ್ಲಿ ಕಾಫಿಯಿಂದನೇ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಯೂಶ್ವಲಿ ಕಾಫಿ ಟೀ ಅಭ್ಯಾಸ ಇಲ್ದಿರೋಳು ಇವಾಗ ಕಾಫಿಗೆ ಟೀಗೆ ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ಅದನ್ನು ನಾನು ಬಿಡಬೇಕು. ಸೊ ಮಾರ್ನಿಂಗ್ ಇನ್ನು ವಾಕಿಂಗ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರೆಡಿ ಆದೆ. ವಾಕಿಂಗ್ ಮಾಡಿಕೊಂಡು ಫ್ರೆಶ್ ಏರ್ ತೊಗೊಳೋಕ್ಕೆ ಲಿಟಲ್ ವಾಕ್ ಹೋದೆ. ಹಾಗೆ ಡೈಲಿ ಲೈಫ್ ಸ್ಮಾಲ್ ಮೂಮೆಂಟ್ಸ್ ಕೂಡ ಸೋ ಸ್ಪೆಷಲ್ ಅಲ್ವಾ. ವೈಲ್ ಕಮ್ಮಿಂಗ್ ಬ್ಯಾಕ್ ಫ್ರೆಶ್ ವೆಜಿಟೇಬಲ್ಸ್ ಕೂಡ ತೊಗೊಂಬಂದ್ಬಿಟ್ಟೆ. ನೋಡ್ಬೋದು, ನಾನಿಲ್ಲಿ ವಾಕ್ ಹೋಗ್ಬೇಕಾದ್ರೆ ನಾನು ವೀಡಿಯೋದಲ್ಲಿ ಮಾತಾಡಿದ್ದೀನಿ, ಬಟ್ ಅದು ಮ್ಯೂಟ್ ಮಾಡಿದ್ದೀನಿ. ತುಂಬ ಬ್ಲ್ಯಾಕ್ ಆಗಿದೆ ಕತ್ ಸರ್ಕಲ್ ಎಲ್ಲ. ಇದು ಚೈನ್ ಹಾಕಿರೋದ್ರಿಂದ ಆಗಿರಲಿ, ಅದರಿಂದ ಅಲ್ಲ. ವೈ ಬಿಕಾಸ್ ಆಫ್ ವೆಯ್ಟ್ ಗೇನ್ ಅಂತಲೇ ಹೇಳಬೇಕು. ಇದು ತುಂಬ ವೆಯ್ಟ್ ಗೇನ್ ಆಗಿರೋದ್ರಿಂದ ಈ ಥರ ಆಗಿರೋದು. ನೋಡಿ, ಬರ್ತಾ ತರಕಾರಿ ತೊಗೊಂಬಂದೆ. ಅದಕ್ಕೆ ವೆಯ್ಟ್ ಲಾಸ್ ಮಾಡೋಣ ಅಂತ ಇವತ್ತಿಂದ ನಾನು ರೋಟೀನ್ನ ಸೆಟ್ ಬ್ಯಾಕ್ ಮಾಡ್ತಾಯಿದ್ದೀನಿ. ಆಗ್ತಾಯಿಲ್ಲ. ಫಸ್ಟ್ ಡೇ ಇಷ್ಟೊಂದು ವಾಕ್ ಮಾಡಿದ್ದು 1 ಕಿಲೋಮೀಟರ್ ಆಗುತ್ತೆ ಆಲ್ಮೋಸ್ಟ್ ನಮ್ಮ ಮನೆಯಿಂದ. ಇವಾಗ ಸ್ವಲ್ಪ ಮನೆ ಮೆಸ್ಡಪ್ ಆಗೇ ಇದೆ. ಇನ್ನೂ ನಾನು ಆರ್ಗನೈಸೇಷನ್ ಮಾಡ್ಕೊಳ್ತಾನೇ ಇದ್ದೀನಿ. ಒಬ್ಬಳೇ ಆಗಿರೋ ಕಾರಣದಿಂದ ಮಗುನೂ ಹ್ಯಾಂಡಲ್ ಮಾಡಿಕೊಂಡು 3 ಟೈಮ್ಸು ಅಡುಗೆ ಮಾಡಿಕೊಂಡು ಕೆಲಸನ ಮಾಡ್ಕೊಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಪರವಾಗಿಲ್ಲ, ಬಟ್ ಆದರೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಫ್ರೆಶ್ ವೆಜಿಟೇಬಲ್ಸ್ ನೋಡಿದ ತಕ್ಷಣವೇ ನನಗೆ ಅಡುಗೆ ಮಾಡಬೇಕು ಅಂತ ಅನಿಸ್ತಾ ಇದೆ. ಲೈಕ್ ಅಂದರೆ ವೆಜಿಟೇಬಲ್ಸ್ ನೋಡಿದ ತಕ್ಷಣ ಕುಕ್ಕಿಂಗ್ಗೆ ನನಗೊಂಥರ ಥೆರಪಿ ಥರ ಫೀಲ್ ಆಗುತ್ತೆ. ಏನೋ ಅದು ಎಲ್ರಿಗೂ ಅಷ್ಟೇ ಅಂದ್ಕೊಳ್ತೀನಿ. ವೆಜಿಟೇಬಲ್ಸ್ ನೋಡಿದ ತಕ್ಷಣ ಎಲ್ರಿಗೂ ಅಡುಗೆ ಮಾಡಬೇಕು ಅನಿಸುತ್ತೋ ಏನೋ ಅಂತ. ಕೆಲವ್ರಿಗೆ ಆ ಥರ, ಇನ್ನು ಕೆಲವ್ರಿಗೆ ಗೊತ್ತಿಲ್ಲ. ಸೊ ಬಂದುಬಿಟ್ಟು ಹೊಸಲು ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನು ರಂಗೋಲಿ ಬಿಡ್ತಾ ಇದ್ದೀನಿ. ತುಂಬ ದಿನಗಳಾಗೋಗಿತ್ತು ರಂಗೋಲಿ ಬಿಟ್ಟು. ಸೊ ಆಮೇಲೆ ಗೊತ್ತಾಯಿತು ನನಗೆ ಆಗೋಕ್ಕೆ. ಅಮ್ಮೋ, ಏನು ಸೌಂಡ್ ಚಿನ್ನ, ಬೀಳಿಸ್ಬಾರ್ದು, ಪೈಸೆ ಎಲ್ಲ ಬೀಳಿಸ್ಬಾರ್ದು. ನನ್ನ ಮಗಳು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಸೊ ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನು ಇಲ್ಲಿ ಹಾಕಬೇಕಾದ್ರೆ ನನಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ. ಆಮೇಲೆ ಒಂದು ವಿಂಡೋ ಓಪನ್ ಇರೋ ಕಾರಣದಿಂದ ಎಲ್ಲ ರಂಗೋಲಿ ಪುಡಿ ಆಚೆ ಈಚೆ ಹೋಗ್ತಾಯಿತ್ತು. ಸೊ ಹಾಗೂ ಹೀಗೂ ಹೇಗೋ ಮ್ಯಾನೇಜ್ ಮಾಡಿಬಿಟ್ಟು ನಾನು ರಂಗೋಲಿ ಹಾಕಿದ ನೆಕ್ಸ್ಟು ಮನೆಗೆ ಬಂದು ಲಿಟಲ್ ಫ್ರೆಶ್ ಅಪ್ ಆಗಿ ಬಾತ್ ಮುಗಿಸ್ಕೊಂಡೆ. ಕ್ಲೀನ್ ಹೋಮ್, ಕ್ಲಾಮ್ ಮೈಂಡ್, ಆನೆಸ್ಟ್ಲಿ ಬೆಸ್ಟ್ ಫೀಲಿಂಗ್ ಅಲ್ವಾ. ಸೊ ಸ್ನಾನ ಆಗಿದ ತಕ್ಷಣ ನೆಕ್ಸ್ಟ್ ಹೇರ್ ಡ್ರೈ ಮಾಡೋಣ ಅಂದ್ಕೊಂಡೆ. ಹಾಗೆ ಇವಾಗ ಸದ್ಯ ನಾನು ಯೂಸ್ ಮಾಡ್ತಾ ಇರೋದು ಸನ್ಸ್ಕ್ರೀನ್ ಒಂದೇ. ಮನೇಲಿ ಇರಲಿ ಹೊರಗಡೆ ಹೋಗಲಿ ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತೀನಿ. ಆಮೇಲೆ ನಾನು ಫ್ಯೂಚರಲ್ಲಿ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ, ನೋಡೋಣ ಸನ್ಸ್ಕ್ರೀನ್ ಬಗ್ಗೆ. ಸದ್ಯ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಲೇಬೇಕಾಗಿತ್ತು. ಹಸ್ಬೆಂಡ್ಗೆ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಇಟ್ಸ್ ಅ ಕಿಚನ್ ಟೈಮ್ ಅಂತ ಹೇಳಿ ಟಿಫನ್ನ ರೆಡಿ ಮಾಡಿದೆ, ಅವಲಕ್ಕಿನ. ಸೊ ನನ್ನ ಮಗಳು ಎದ್ದು ಫ್ರೆಶ್ನಪ್ ಆಗಿ ಕೂತ್ಕೊಂಡಿದ್ಲು. ಸೊ ಅವಳಿಗೂ ಟಿಫನ್ ಹಾಕ್ಕೊಟ್ಟೆ. ಅವಳು ಇದೇ ಥರ ಸೆಲ್ಫ್ ಫೀಡಿಂಗ್ ಮಾಡ್ಕೊಳ್ತಾಳೆ. ನಾವು ಏನು ತಿನ್ನಿಸೋ ಅಗತ್ಯ ಇಲ್ಲ ಅವಳಿಗೆ, ಅವಳೇ ತಿಂತಾಳೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಬಾಟ್ಲಲ್ಲಿ ನೀರು ಕುಡಿತಾ ಇದ್ದಾಳೆ. ಸುಮ್ಮನೆ ನನ್ನ ನೋಡಿ ಎಂಟರ್ಟೈನ್ ಮಾಡ್ತಾಯಿದ್ಲು ನನಗೆ. ಸೊ ಅವಳಿಗೂ ಸ್ವಲ್ಪ ಟಿಫನ್ ಎಲ್ಲ ಮುಗಿಸಿ ಇನ್ನು ನಮ್ಮ ಮನೆಯವರು ರೆಡಿ ಆಗಿಬಿಟ್ಟು ಕ್ಲಿನಿಕ್ಕಿಗೆ ಹೊರಟರು. ಸೊ ನೆಕ್ಸ್ಟು ನಂದು ಆ್ಯಸ್ ಯೂಶ್ವಲ್ ಇದ್ದೇ ಇದೆ ಅಲ್ವಾ. ಮನೆ ಶಿಫ್ಟ್ ಆಗಿರ್ತೀವಿ ಅಂದರೆ ಕೆಲಸಗಳು ಹಿಂದೆ ನೋಡ್ಬೋದು ಎಷ್ಟೊಂದು ಮೆಸ್ಡಪ್ ಆಗಿದೆ. ಎಲ್ಲ ಎತ್ತಿಟ್ಕೋಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ನನ್ನ ಹೇರ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈಗ ಮಧ್ಯಾಹ್ನ ಕುಕ್ಕಿಂಗ್ ಟೈಮ್. ಇವಾಗ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ ನಾನು. ಆಫ್ಟರ್ನೂನ್ ಲಂಚ್ಗೆ ಜೋಳದ ರೊಟ್ಟಿ, ಹೀರೆಕಾಯಿ ಪಲ್ಯ, ವೆಜಿಟೇಬಲ್ ಸಾಂಬಾರು ಮತ್ತು ರೈಸ್ ಮಾಡಿದೆ. ಹೆಲ್ದಿ ಹೋಮ್ ಮೇಡ್ ಫುಡ್ ಹಿಟ್ಸ್ ಡಿಫ್ರೆಂಟ್ಸ್ ಅಂತ ಹೇಳ್ತಾರಲ್ವ, ಹಾಗೆ ತುಂಬ ಇಷ್ಟನೇ ನನಗೆ ಈ ಥರ ಎಲ್ಲ ಅಡುಗೆ ಮಾಡೋಕ್ಕೆ. ನಿಜವಾಗ್ಲೂ ಥೆರಪಿ ಥರನೇ ಫೀಲ್ ಆಗುತ್ತೆ ನನಗೆ. ಸೊ ಬೇಗ ಮುಗಿಸ್ಕೊಂಡು ಊಟ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಇಲ್ಲಿ ನಾನು ಹೀರೆಕಾಯಿ ಪಲ್ಯಕ್ಕೆ ಹುರ್ಕೋಬೇಕಾದ್ರೆ ಕರೆಂಟ್ ಹೊಟ್ಟೋಯ್ತು. ಇನ್ನು ಗ್ರೈಂಡ್ರಿಗೆ ಹಾಕಿ ಗ್ರೈಂಡ್ ಮಾಡೋಣ ಅಂದ್ಕೊಂಡ್ರೆ ಕರೆಂಟ್ ಬರಲೇ ಇಲ್ಲ. UPS ಕನೆಕ್ಷನ್ ಕೊಡಿಸ್ಬೇಕು. ಸೊ ಇವಾಗ ನೀವಾಗಿ ಬಂದಿರೋದ್ರಿಂದ ಸರಿಯಾಗಿ ಕೆಲಸ ಮಾಡಿಸಿಲ್ಲ. ಸೊ ಅದಕ್ಕೆ ಕುಟಾಣಿ ಎಲ್ಲ ಹಾಕ್ಕೊಂಡು ಕುಟ್ಕೊಂಡು ಚೆನ್ನಾಗಿ ನಾನು ತರಿಯಾಗಿ ಕುಟ್ಕೊಂಡು ಇವಾಗ ಹೀರೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ.
ನಾರ್ಮಲಾಗಿ ಎಲ್ಲರೂ ಯಾವ ಥರ ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ. ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗ್ಬೋದು. ಅರಿಶಿನ, ಉಪ್ಪು, ಖಾರದ ಪುಡಿ, ಆಮೇಲೆ ಹುಚ್ಚೆಳ್ಳು ಪುಡಿ, ಆಮೇಲೆ ಗರಂ ಮಸಾಲ, ಆಮೇಲೆ ಹುಣಸೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎಣ್ಣೆ ಹಾಕಿಬಿಟ್ಟು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಹೀರೆಕಾಯಿ ಎಣ್ಗಾಯಿ ಪಲ್ಯ ಆಗಿರೋದ್ರಿಂದ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಸ್ಟಫಿಂಗ್ಸ್ ಉಳಿದಿದ್ದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 to 20 ಮಿನಿಟ್ಸ್ ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಬಿಡಿ. ಸೊ ಅದಾದಮೇಲೆ ಇಲ್ಲಿ ಸಾಂಬಾರು ಹೆಂಗೂ ನಾನು ಕುದಿಸಿರೋದು ರೆಡಿ ಆಗಿತ್ತು, ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಟೈಮ್ ಇಲ್ಲದೆ ಇರೋ ಕಾರಣದಿಂದ ನಾನು ಚಿಕ್ಕ ಒಗ್ಗರಣೆ ಬಟ್ಲಲ್ಲೇ ಒಗ್ಗರಣೆ ಕೊಟ್ಕೊಂಡು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ನೆಕ್ಸ್ಟ್ ರೈಸ್ ಕೂಡ ಆಗಿಬಿಡ್ತು. ಅಷ್ಟರೊಳಗೆ ಪಲ್ಯನೂ ಚೆನ್ನಾಗಿ ಇದಾಗಿತ್ತು. ಒಂದು ಸರಿ ಕೈ ಆಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು 5 ಮಿನಿಟ್ಸ್ನ ಲಿಡ್ ಕ್ಲೋಸ್ ಮಾಡಿ ಆಫೇ ಮಾಡಿಬಿಟ್ಟೆ. ಸೊ ಸಾಂಬಾರು ರೆಡಿ ಆಯಿತು, ಪಲ್ಯ ರೆಡಿ ಆಯಿತು. ಈಗ ನೆಕ್ಸ್ಟ್ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ರೊಟ್ಟಿ ರೆಸಿಪಿ ಫುಲ್ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೇನು ಈವ್ನಿಂಗ್ ಅಗೇನ್ ಕಾಫಿ ಟೈಮ್. ಕಾಫಿ ವಿತೌಟ್ ಈವ್ನಿಂಗ್ ಫೀಲ್ಸ್ ಇನ್ಕಂಪ್ಲೀಟ್ ಅಂತಾರಲ್ವ, ಆ ಥರ ಆಯಿತು. ಇನ್ನು ಡೇ ಎಂಡ್ ಆಗೋ ಮುಂಚೆ ಕಿಚನ್ ಕ್ಲೀನ್ ಮಾಡಿಕೊಂಡೆ. ಟೈರ್ಡ್ ಬಟ್ ಹ್ಯಾಪಿ ಕೈಂಡ್ ಆಫ್ ಅ ಡೇ ಅಂತ ಹೇಳ್ಬೋದು. ಐ ಹೋಪ್ ಎಲ್ರಿಗೂ ಇದು ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ನಾನು ನನ್ನ ಮಗಳಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಹೇಗೆ, ಅವಳು ತುಂಬ ಹಠ ಮಾಡ್ತಾಯಿದ್ಲು. ಸೊ ಸ್ಕ್ರೀನ್ ಟೈಮ್ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಶೇಪ್ಸ್ ಎಲ್ಲ ಹಾಕ್ಕೊಟ್ಟು ಕಲರ್ ಪ್ಯಾಲೆಟ್ನ ಕೊಟ್ಟು ಕಲರ್ ಮಾಡೋಕ್ಕೆ ಬಿಟ್ಟಿದ್ದೆ. ಅವಳು ಕಲರ್ ಮಾಡೋದು ಅಂದರೆ ಅವಳಿಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ನನ್ನ ಜೊತೇಲಿ ಕೂರಿಸ್ಕೊಂಡು ಕಲರಿಂಗ್ ಮಾಡೋದು ಅಂದರೆ ಇನ್ನೂ ಇಷ್ಟಪಡ್ತಾಳೆ. ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಅವಳಿಗೆ ಕೈಯಲ್ಲಿ ಮಾಡಬಾರ್ದು, ಮಾಡಿದ್ರೆ ಬ್ರಷಿಂದ ಮಾಡಬೇಕು ಅಂತ. ಮಕ್ಕಳಲ್ವಾ, ಕೇಳೋದಿಲ್ಲ. ಆಬ್ವಿಯಸ್ಲಿ ಮೆಸಡಪ್ ಮಾಡೇ ಮಾಡ್ತಾರೆ. ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳ ಪಾಡಿಗೆ ಅವಳಿಗೆ ಆಟ ಆಡೋದಕ್ಕೆ ಬಿಟ್ಟೆ. ಸೊ ಐ ಹೋಪ್ ಎಲ್ರಿಗೂ ನನ್ನ ಈ ಮಿನಿ ಲಾಗ್ ಇಷ್ಟ ಆಗಿದೆ. ನನ್ನ ಹೊಸ ಪ್ರಯತ್ನ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಎಲ್ಲರೂ ಪ್ರೋತ್ಸಾಹಿಸ್ತೀರ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ದಿಸ್ ಟೈಮ್ ವಿತ್ ಮೀ. ಸಿ ಯು ಇನ್ ದ ನೆಕ್ಸ್ಟ್ ಮಿನಿ ಲಾಗ್. ಬಾಯ್.